ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಓದಿದೆ. ತಾವು ಓದಿದ್ರೋ ಇಲ್ಲೋ ಗೊತ್ತಿಲ್ಲ, ಯಾಕೆ ಹಿಂದಿನಲ್ಲಿದೆ. ಕಷ್ಟಪಟ್ಟು ನಾನು ಓದಿದೆ. ಈಗ ಅವರ ಲ್ಯಾಂಗ್ವೇಜು, ಅವರ ಟೋನ್ ಆ್ಯಂಡ್ ಟೆನಾರ್ ಏನಿದೆ, ಅವರು ಬರೆದಿರೋ ರೀತಿ ಏನಿದೆ ಅಂದರೆ, ನೀವು ನೋಡಿ, ಜಂತರ್ ಮಂತರ್ ಪರ್ और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದರೆ ನಾನು ರಾಜೀನಾಮೆ ಕೊಡ್ತಾ ಇರೋದು, ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತಗೊಂಡು ಕೊಡ್ತಾ ಇಲ್ಲ. ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲಾನ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾಪನೆ ಇಲ್ಲ. ಟು ಎನ್ಶೋರ್ ಆಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಚೈನಾದಿಂದ ಫಂಡಿಂಗ್ ಬಂದಿಲ್ಲ, ಪಾಕಿಸ್ತಾನದಿಂದ ಫಂಡಿಂಗ್ ಬಂದಿಲ್ಲ, ನಿಮ್ಮ ಅಮೆರಿಕಾದಿಂದ ಫಂಡಿಂಗ್ ಬಂದಿಲ್ಲ ಅಂತ ನಿನ್ನೆ ಅವರೇ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಇದೇನಿದು? ಅದೇನೋ ನಮ್ಮ ಕಡೆ ಗಾದೆ ಇದೆ ಅಲ್ಲ, ಮಣ್ಣಿಗೆ ಬಿದ್ರೂ ಕೂಡ ಮೀಸೆ ಮಣ್ಣಾಗಿಲ್ಲ ಅಂತ ಹಂಗಾಯ್ತು. ಆದರೆ ದ ಬಿಗರ್ ಕ್ವೆಶ್ಚನ್ ರಿಮೇನ್ಸ್,